ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಳಿಗ್ಗೆನೇ ಅಡುಗೆ ತಿಂಡಿ ಎರಡೂ ಮಾಡ್ತಾಯಿದ್ದೆ. ಇದಕ್ಕೆ ದಂಟಿನ ಸೊಪ್ಪಿನ ಪಪ್ಪು ಮಾಡೋಣ ಅಂದ್ಬಿಟ್ಟು, ಯಾಕೆಂದರೆ ಸಮ್ಮರ್ ಆಗಿರೋದ್ರಿಂದ ದಂಟಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಬಾಡಿ ಸ್ವಲ್ಪ ತಂಪಾಗುತ್ತೆ ಅನ್ನೋ ರೀಸನ್ ಕೂಡ ಇಟ್ಟಿದ್ದೀನಿ. ನಾನು ಅನ್ನ ಬಸಿಯೋದ್ರಿಂದ ಈ ರೀತಿ ಮಾಡ್ತಾಯಿದ್ದೀನಿ. ದಂಟಿನ ಸೊಪ್ಪು ಕೂಡ ತುಂಬಾ ಚೆನ್ನಾಗಿತ್ತು. ಇವತ್ತು ತಂದಿದ್ದು ತುಂಬ ಫ್ರೆಶ್ಶಾಗಿ ಕೂಡ ಇತ್ತು. ತಿಂಡಿಗೆ ಕಾರ್ನ್ಫ್ಲೇಕ್ಸ್ ಮಾಡ್ಕೊಳ್ಳೋಣ, ಅದಕ್ಕೆ ಸ್ವಲ್ಪ ಹೆಸ್ರು ಕಾಳು ಹಾಕೋಣ ಅಂದ್ಬಿಟ್ಟು ಮೊಳಕೆ ಹೆಸ್ರು ಕಾಳಿತ್ತು, ಅದನ್ನು ಹಾಕ್ಕೋತಾ ಇದ್ದೀನಿ. ಇದಿಷ್ಟು ತರಕಾರಿ ಹಾಕ್ಕೊಂಡು ಹೆಸ್ರು ಕಾಳು ಹಾಕ್ಕೊಂಡು ಸ್ವಲ್ಪ ತರಕಾರಿನ ನನ್ನ ಮಗನಿಗೆ ದೋಸೆ ಹಾಕೋದಕ್ಕೂ ಕೂಡ ಸಪ್ರೇಟಾಗಿ ತೆಗೆದಿಟ್ಟೆ. ಸಾಂಬಾರು ಕೂಡ ಆಗಿತ್ತು, ಅದಕ್ಕೆ ಇದಿಷ್ಟೆಲ್ಲ ಐಟಮ್ಸ್ ಹಾಕ್ಕೊಂಡು ಒಂದು ತಡ್ಕ ಕೂಡ ಕೊಟ್ಟೆ. ತುಂಬ ಚೆನ್ನಾಗಿತ್ತು ಸಾಂಬಾರು. ಕೆನೆ ಇತ್ತು, ಹಾಗಾಗಿ ತುಪ್ಪ ಮಾಡೋಣ ಅಂದ್ಬಿಟ್ಟು ಈ ರೀತಿ ಕಡ್ದೆ. ಈ ನೀರನ್ನ ಕರ್ಬೇವಿನ ಗಿಡಕ್ಕೆ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಬೆಣ್ಣೆ ಕಾಯಿಸಿ ತುಪ್ಪ ಕೂಡ ಮಾಡಿಕೊಂಡೆ. ತುಪ್ಪಕ್ಕೆ ನಾನು ಬರೀ ಅರಿಶಿನ ಹಾಕ್ತೀನಿ, ಬೇರೆ ಏನೂ ಆ್ಯಡ್ ಮಾಡಲ್ಲ, ಯಾಕೆಂದರೆ ತುಪ್ಪದ ಫ್ಲೇವರ್ ಹೋಗಿ ಬೇರೆ ಆಗುತ್ತೆ ಅಂತ. ನಾನು ಹೇಳ್ದೆ ತೆಗೆದಿಟ್ಕೊಂಡಿರೋ ತರಕಾರಿಗೆ ಗೋಧಿ ಹಸಿಟ್ಟು ಹಾಕಿ ನನ್ನ ಮಗನಿಗೆ ದೋಸೆ ಹಾಕ್ತಾಯಿದ್ದೆ. ಅವನಿಗೂ ಕೂಡ ಮೊಳಕೆ ಕಾಳು ತರಕಾರಿ ಎಲ್ಲ ತಿನ್ನೋದ್ರಿಂದ ಶಕ್ತಿ ಬರುತ್ತೆ ಅನ್ನೋ ರೀಸನ್ಗೆ, ಮತ್ತು ಕಾಯಿಸಿಟ್ಕೊಂಡಂಥ ತುಪ್ಪ